ಸ್ನೇಹಿತರೆ, ಇವತ್ತು ನಾವು ಜೆರೋದಾ ಆ್ಯಪ್ನಲ್ಲಿ ಯಾವ ರೀತಿ ಒಂದು ಸ್ಟಾಕ್ಸ್ಗಳನ್ನ ಬೈ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅಥವಾ ಶೇರ್ಸ್ಗಳನ್ನ ಯಾವ ರೀತಿ ನಾವು ಅಲ್ಲಿ ಕೈಟ್ ಬೈ ಜೆರೋದಾ ಆ್ಯಪ್ನಲ್ಲಿ ಯಾವ ರೀತಿ ನಾವು ಶೇರ್ಸ್ಗಳನ್ನ ಖರೀದಿ ಮಾಡಬಹುದು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಅಲ್ಲಿ ಅಮೌಂಟನ್ನು ಯಾವ ರೀತಿ ಆ್ಯಡ್ ಮಾಡಬೇಕು, ನಮ್ಮ ಒಂದು ವ್ಯಾಲೆಟ್ಗೆ ಅಮೌಂಟನ್ನು ಯಾವ ರೀತಿ ಫಂಡನ್ನು ಯಾವ ರೀತಿ ಆ್ಯಡ್ ಮಾಡಬೇಕು, ಮತ್ತು ಸ್ಟಾಕ್ಸ್ಗಳನ್ನ ಬೈ ಮಾಡ್ತಿರ್ಬೇಕಾದ್ರೆ ನಾವು ಯಾವ ರೀತಿ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನೀವು ಮೊದಲು ಯಾವುದಾದ್ರೂ ಸ್ಟಾಕ್ಸ್ನ ಬೈ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡಬೇಕಾಗುತ್ತೆ ಮತ್ತು ಅದರ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ನ ತಗೋಬೇಕು. ಆ ಕಂಪನಿ ಯಾವ ರೀತಿ ನಡೀತಾ ಇದೆ, ಅದರ ಫ್ಯೂಚರ್ ಏನಿರ್ಬೋದು ಅಂತ ಹಿಂಗೆಲ್ಲ ನೀವು ಸರಿಯಾಗಿ ನೀವು ಸ್ಟಡಿ ಮಾಡಿಬಿಟ್ಟು ಅವುಗಳನ್ನ ಸ್ಟಾಕ್ಸ್ನ ಬೈ ಮಾಡಬಹುದು. ಇಲ್ಲಾಂದರೆ ನಿಮ್ಮ ಒಂದು ಹಣ ಅನ್ನೋದು ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಿಮ್ಮ ಜವಾಬ್ದಾರಿ ಮೂಲಕ ನೀವು ಸರಿಯಾಗಿ ಒಂದು ಸರಿಯಾದಂಥ ಒಂದು ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನಾವು ಆ್ಯಪ್ನಲ್ಲಿ ಹೋಗ್ಬಿಟ್ಟು ಆ ಸ್ಟಾಕ್ಸ್ನ ಯಾವ ರೀತಿ ನಾವು ಸರ್ಚ್ ಮಾಡಿಬಿಟ್ಟು ನಾವು ಅಲ್ಲಿ ಬೈ ಮಾಡಬಹುದು ಅಂತ ಹೇಳ್ತೀನಿ. ಮೊದಲು ಯಾವ ಒಂದು ಸ್ಟಾಕ್ಸ್ನ ತಗೋಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಆ್ಯಪ್ನ ನಾವು ಓಪನ್ ಮಾಡಿಬಿಟ್ಟು ಯಾವ ರೀತಿ ನಾವು ಅಲ್ಲಿ ಬೈ ಮಾಡಬಹುದು ಅಂತ ಹೇಳ್ತೀನಿ. ಕೈಟ್ ಆ್ಯಪ್ನ ನೋಡ್ಬೋದು, ಇಲ್ಲಿ ಕೈಟ್ ಅಂತ ಇದೆ. ಆ ಆ್ಯಪ್ನ ನಾನು ಓಪನ್ ಮಾಡ್ಕೋತೀನಿ. ಓಪನ್ ಮಾಡಿಬಿಟ್ಟು ಈ ರೀತಿ ಲಾಗಿನ್ ಮಾಡ್ತಾ ಇದ್ದೀನಿ. ಮಾಡಿದ ನಂತರದಲ್ಲಿ ನೋಡಿ ಈ ರೀತಿ ಡ್ಯಾಶ್ ಬೋರ್ಡ್ ಇಲ್ಲಿ ಓಪನ್ ಆಗಿದೆ. ನಂತರದಲ್ಲಿ ಇಲ್ಲಿ ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಬರುತ್ತೆ. ವಾಚ್ ಲಿಸ್ಟ್ ಓಪನ್ ಆಗಿದೆ. ಸ್ನೇಹಿತರೆ, ಇಲ್ಲಿ ಸರ್ಚ್ನಲ್ಲಿ ನಾವು ಸರ್ಚ್ ಮಾಡ್ಕೋಬೇಕಾಗುತ್ತೆ ಯಾವ ಒಂದು ಸ್ಟಾಕ್ಸ್ನ ನಾವು ಬೈ ಮಾಡಬೇಕು ಅನ್ಕೊಳ್ತಾ ಇದ್ದೀವಿ. ನೋಡಿ ಟಾಟಾ ಅಂತ ಸರ್ಚ್ ಮಾಡಿದ್ದೀನಿ. ಟಾಟಾಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಸ್ಟಾಕ್ಸ್ಗಳು ಬರ್ತಾ ಇದೆ. ನಾನು ಮತ್ತೆ ಟಾಟಾ ಗೋಲ್ಡ್ ಆ್ಯಪ್ ಸ್ಟಾಕ್ಸ್ನ ಬೈ ಮಾಡಿಬಿಟ್ಟು ತೋರಿಸ್ತೀನಿ. ಟಾಟಾ ಗೋಲ್ಡ್ ಅಂತ ಸರ್ಚ್ ಮಾಡಿದ್ದೀನಿ. ಇಲ್ಲಿ ನೋಡಿ ಬಂದಿದೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ನಂತರದಲ್ಲಿ ಅದರ ಪ್ರೈಸ್ ಏನು ನಡೀತಾ ಇದೆ ಅಂತ ಇಲ್ಲಿ ಬರ್ತಾ ಇರುತ್ತೆ. ಸ್ನೇಹಿತರೆ, ನಂತರದಲ್ಲಿ ಇಲ್ಲಿ ನೋಡಿ ವ್ಯೂ ಚಾರ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅದರ ಚಾರ್ಟ್ ಕೂಡ ನಾವು ವೀಕ್ಷಣೆ ಮಾಡಬಹುದು. ಯಾವ ರೀತಿ ಅದು ಪರ್ಫಾರ್ಮ್ ಮಾಡಿದೆ ಅಂತ ನಾವಿಲ್ಲಿ ನೋಡಬಹುದು. ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಯಾವ ರೀತಿ ಅದು ನಡೀತಾ ಇದೆ ಅನ್ನೋದನ್ನು ನಾವು ಸಂಪೂರ್ಣವಾಗಿ ನೋಡಬಹುದು. ನಂತರದಲ್ಲಿ ಇಲ್ಲಿ ಟಾಟಾ ಗೋಲ್ಡ್ ಆ್ಯಪ್ ಒಂದು ಶೇರ್ಸ್ನ ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಬೈ ಅಂತ ಕ್ಲಿಕ್ ಮಾಡ್ಕೋತೀನಿ. ಬೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಹತ್ರ ಅದನ್ನು ಬೈ ಮಾಡೋದಕ್ಕೆ ಫಂಡ್ಸ್ ಇದೆಯಾ ಇಲ್ವಾ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಕ್ವಾಂಟಿಟಿ ಒಂದು ಸೆಲೆಕ್ಟ್ ಆಗಿದೆ. ಇಲ್ಲಿ ಲಿಮಿಟ್ ಪ್ರೈಸ್ ಅಂತ ಸೆಲೆಕ್ಟ್ ಆಗಿದೆ. ಇಲ್ಲಿ ನೋಡಿ ಕೆಳಗಡೆ ಅಮೌಂಟ್ ಇಲ್ಲಿ 9 ರೂಪಾಯಿ. ನಂತರದಲ್ಲಿ ಅವೈಲೇಬಲ್ ಬ್ಯಾಲೆನ್ಸ್ ಇಲ್ಲಿ ನೋಡಿ 0 ಇದೆ. ಸ್ನೇಹಿತರೆ, ಅವೈಲೇಬಲ್ ಬ್ಯಾಲೆನ್ಸ್ ಅಂದರೆ ನಮ್ಮ ಹತ್ರ ಇರುವಂಥ ಫಂಡು, ನಮ್ಮ ಒಂದು ಆ್ಯಪ್ನ ವ್ಯಾಲೆಟ್ನಲ್ಲಿ ಇರುವಂಥ ಫಂಡ್ ಅನ್ನೋದು 0 ಇದೆ. ಅದನ್ನು ನಾವು ಮೊದಲು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಎರರ್ ಬರ್ತಾ ಇದೆ. ಒಂದು ನಿಮಿಷ, ನಾನು ಇದನ್ನ ಕ್ಲೋಸ್ ಮಾಡ್ತೀನಿ. ನಂತರದಲ್ಲಿ ಓಕೆ ಅಂತ ಕ್ಲೋಸ್ ಮಾಡಿದ್ದೀನಿ. ಮೊದಲು ಅಮೌಂಟನ್ನು ಆ್ಯಡ್ ಮಾಡೋಣ. ಇಲ್ಲಿ ಅಮೌಂಟನ್ನು ಇಲ್ಲಿ ನೋಡಿ ಅವೈಲೇಬಲ್ ಬ್ಯಾಲೆನ್ಸ್ ಅನ್ನೋದು 0 ಇದೆ. ಆ ಒಂದು ಅಮೌಂಟನ್ನು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅಲ್ಲಿ ಅವೈಲೇಬಲ್ ಬ್ಯಾಲೆನ್ಸ್ 0 ಬರ್ತಾ ಇದೆ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಈ ರೀತಿ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಆ್ಯಡ್ ಫಂಡ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಫಂಡ್ಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಾವು ಇಲ್ಲಿ ಅಮೌಂಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ಎಷ್ಟು ಅಮೌಂಟ್ ಅನ್ನೋದನ್ನು ಇಲ್ಲಿ ನೋಡಿ ಆ್ಯಡ್ ಫಂಡ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಮಾಡಿಬಿಟ್ಟು ಅಮೌಂಟ್ ಎಷ್ಟೇ ನೀವು ಮಿನಿಮಮ್ 1 ರೂಪಾಯಿಯಿಂದ ಹಿಡಿದು ನಾವು ಇಲ್ಲಿ ಆ್ಯಡ್ ಮಾಡ್ಬೋದು. ಮಿನಿಮಮ್ ಅಂತ ಏನಿಲ್ಲ, ಇಲ್ಲಿ ಒಂದು ರಿಸ್ಟ್ರಿಕ್ಷನ್ ಇರೋದಿಲ್ಲ, ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಬೋದು. ನಂತರದಲ್ಲಿ UPI ಮೂಲಕ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಕೆಳಗಡೆ ಎಲ್ಲ ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ನೆಟ್ ಬ್ಯಾಂಕಿಂಗು ಎಲ್ಲವೂ ಕೂಡ ಇದೆ. ನಾನು UPIನಲ್ಲಿ ಫೋನ್ಪೇನ ಸೆಲೆಕ್ಟ್ ಮಾಡಿದ್ದೀನಿ. ಫೋನ್ಪೇ ಈಸಿ ಆಗುತ್ತೆ. ಫೋನ್ಪೇನ ಓಪನ್ ಮಾಡಿಬಿಟ್ಟು ಫೋನ್ಪೇ ಮೂಲಕ ನೇರವಾಗಿ ನಾವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಅಲ್ಲಿ ನೋಡಿ ಫೋನ್ಪೇನಲ್ಲಿ ಬ್ಯಾಂಕ್ ಅಕೌಂಟ್ ಆಟೋಮೆಟಿಕ್ಕಾಗಿ ತೊಗೊಂಡಿದೆ. ಇಲ್ಲಿ ಈ ರೀತಿ ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ನಾನು ಅಮೌಂಟನ್ನು ಆ್ಯಡ್ ಮಾಡ್ತೀನಿ. UPI ಪಿನ್ನನ್ನು ಹಾಕಿಬಿಟ್ಟು ಅಮೌಂಟನ್ನು ಈ ರೀತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಫಂಡ್ಸ್ ಆ್ಯಡೆಡ್ ಅಂತ ನೋಟಿಫಿಕೇಶನ್ ಬಂದಿದೆ. ನಂತರದಲ್ಲಿ ನಾವು ಫಂಡನ್ನು ಆ್ಯಡ್ ಮಾಡಿದ ನಂತರದಲ್ಲಿ ಒಂದು ಸ್ಟಾಕ್ಸ್ನ ಬೈ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಇಲ್ಲಿ ನೋಡಿ 20 ರೂಪಾಯಿ ಬ್ಯಾಲೆನ್ಸ್ ಅನ್ನೋದು ಅಪ್ಡೇಟ್ ಆಗಿದೆ. ನಂತರದಲ್ಲಿ ಇಲ್ಲಿ ನೋಡಿ ಅಮೌಂಟ್, ಇಲ್ಲಿ ಸ್ಟಾಕ್ಸ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಎಷ್ಟು ಬೇಕಷ್ಟು ನೀವು ಅಮೌಂಟ್ ಎಷ್ಟು ನಿಮ್ಮ ಹತ್ರ ಇದೆ ಅದರ ಬಜೆಟ್ ಪ್ರಕಾರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಂತರದಲ್ಲಿ ಸ್ವೈಪ್ ಟು ಬೈ ಅಂತ ಬರ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಒಂದನ್ನೇ ಸೆಲೆಕ್ಟ್ ಮಾಡ್ತೀನಿ. ಮಾಡಿಬಿಟ್ಟು ನಂತರದಲ್ಲಿ ಸ್ವೈಪ್ ಟು ಬೈ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಎರರ್ ಬರ್ತಾ ಇದೆ. ಈ ಸ್ಟಾಕ್ಸ್ ಏನೋ ಪ್ರಾಬ್ಲಮ್ ಇದೆ ಸ್ನೇಹಿತರೆ. ಬೇರೆ ಸ್ಟಾಕ್ಸ್ನ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಬೈ ಮಾಡಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ಟಾಕ್ಸ್ನಲ್ಲಿ ಏನಾದರೂ ತೊಂದರೆ ಇದ್ದರೆ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ತೋರಿಸುತ್ತೆ. ಅವುಗಳನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕೆಂದರೆ ಈ ಒಂದು ಸ್ಟಾಕ್ಸ್ ಏನಾದರೂ ಲಾಸ್ನಲ್ಲಿ ಹೋಗ್ತಾ ಇದೆ ಅಥವಾ ಇದರ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತ ಇದ್ದರೆ ಇಲ್ಲಿ ನಮಗೆ ತೋರಿಸುತ್ತೆ. ಬೈ ಮಾಡೋದಕ್ಕಿಂತ ಮುಂಚೆನೇ ಅದು ನಮಗೆ ತೋರಿಸುತ್ತೆ. ನೀವು ಇದು ಒಂದು ಇದರ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಅಂತ ತೋರಿಸುತ್ತೆ. ಒಂದು ಸಾರಿ ನೋಡ್ಕೊಂಡ್ಬಿಟ್ಟು ನಾವು ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ಬೈ ಮಾಡ್ಕೋಬೋದು. ಶೆಡ್ಯೂಲ್ ಅಂತ ಬಂತು. ನಂತರದಲ್ಲಿ ನಾವು ಬೈ ಮಾಡಿರುವಂಥ ಆರ್ಡರ್ಸ್ಗಳನ್ನ ಇಲ್ಲಿ ನೋಡಿ ಕೆಳಗಡೆ ಆರ್ಡರ್ಸ್ನಲ್ಲಿ ಹೋಗ್ಬಿಟ್ಟು ನಾವು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ನಾನು ಬೈ ಮಾಡಿರುವಂಥ ಆರ್ಡರ್ ಇನ್ನೂ ಕೂಡ ಸಕ್ಸಸ್ ಆಗಿಲ್ಲ. ಇಲ್ಲಿ ಕೇವಲ ಒಂದು EMO ರಿಕ್ವೆಸ್ಟ್ ರಿಸೀವ್ಡ್ ಅಂತ ಬರ್ತಾ ಇದೆ. ಈ ಒಂದು ಆರ್ಡರ್ ಅನ್ನೋದು ಸಕ್ಸಸ್ ಆದ ನಂತರದಲ್ಲಿ ಇದು ಪೋರ್ಟ್ಫೋಲಿಯೋನಲ್ಲಿ ಹೋಗುತ್ತೆ. ಅಂದರೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ನಲ್ಲಿ ಸಂಪೂರ್ಣವಾಗಿ ಹೋಗುತ್ತೆ. ಇಲ್ಲಿ ನೋಡಿ ಪೋರ್ಟ್ಫೋಲಿಯೋನಲ್ಲಿ ಹೋದರೆ ಇಲ್ಲಿ ನೋಡಿ ಇನ್ನೂ ಬಂದಿಲ್ಲ. ಪೋರ್ಟ್ಫೋಲಿಯೋನಲ್ಲಿ ಹೋದ ನಂತರದಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನೋದು ಸಕ್ಸಸ್ಫುಲ್ ಆದಂಗೆ. ಈ ರೀತಿ ನಾವು ಅಲ್ಲಿ ಯಾವ ರೀತಿ ನಾವು ಶೇರ್ಸ್ಗಳನ್ನ
ಈ ಒಂದು ಕೈಟ್ ಆ್ಯಪ್ನಲ್ಲಿ ನಾವು ಪರ್ಚೇಸ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.